ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಾಮರೈ ಸೆಲ್ವನ್, ಫಿಸಿಯೋಥೆರಪಿಸ್ಟ್ ಫ್ರಮ್ CRC ದಾವಣಗೆರೆ, ಕರ್ನಾಟಕ. ಈಗ ನಾನು ಒಂದು ಸ್ಮಾಲ್ ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ನಾನು ಫೈನ್ ಮೋಟಾರ್ ಸ್ಕಿಲ್ಸ್. ಅದೇನು ಫೈನ್ ಮೋಟಾರ್ ಸ್ಕಿಲ್ಸ್ ಅಂದ್ರೆ ಎನಿ ಆಕ್ಟಿವಿಟೀಸ್ ಯೂಸಿಂಗ್ ಹ್ಯಾಂಡ್ಸ್. ಹ್ಯಾಂಡ್ಸ್ ಅಂದ್ರೆ ನಮ್ದು ಕೈ, ಇಲ್ಲಿಂದು ಬೆರಲ್ ಇದೆಯಲ್ಲ, ಬೆರಲ್ ಯೂಸ್ ಮಾಡಿ ನಾವು ಮಾಡಿದ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್ ರೈಟಿಂಗ್, ಬರೆಯೋದು, ಬಟನೆ ಹಾಕೋದು. ಸೊ ಇದೆಲ್ಲ ಫೈನ್ ಮೋಟಾರ್ ಸ್ಕಿಲ್ಸ್ ಅಲ್ಲಿ ಬರುತ್ತೆ. ಇದು ಸಣ್ಣ ಪಾಪಗಳಿಗೆ ಅದು ಹುಟ್ಟಿರುವಾಗ ಡೆವಲಪ್ ಆಗಿಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ಒಂದು 3 ತಿಂಗಳು, 6 ತಿಂಗಳು, 8 ತಿಂಗಳು, 1.5 ವಯಸ್ಸಾಗಿ ಗ್ರಾಜುವಲ್ ಆಗಿ ಡೆವಲಪ್ ಆಗಿ ಬರುತ್ತೆ. ಇದು ನಾರ್ಮಲ್ ಆಗಿ ಬರೋದು. ಇದಕ್ಕೆ ಬೇರೆ ಮಕ್ಕಳಿಗೆ ಏನು ಡಿಲೇ ಇದೆ ಅಂದ್ರೆ, ಈ ಡೆವಲಪ್ಮೆಂಟ್ ಡಿಲೇ ಇದೆ ಅಂದ್ರೆ ಇದು ಬರೋದು ಅಚೀವ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸಮ್ಟೈಮ್ಸ್ 1 ವಯಸ್ಸಲ್ಲಿ ಬರಬೇಕು ಒಂದು ಗ್ರಾಸ್ ಅಂತ, ಅವರಿಗೆ ಅದು 1 ವಯಸ್ಸಲ್ಲಿ ಅದು ಅಚೀವ್ ಆಗಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಬ್ಬರಿಗೆ ಒಂದು 3 ತಿಂಗಳು ಪಾಪಿಗೆ 2 ಕೈಗೆ ಜೋಡಿಸ್ಬೇಕು. ನಾರ್ಮಲ್ ಆಗಿ 2 ಕೈ ಜೋಡಿಸಿ ಏನಂದ್ರೆ ಬಾಲ್ ಏನು ಕೊಟ್ಟಿದ್ರೆ ತಲ್ತಾರೆ. ಬಟ್ ಕೆಲವರು ಡಿಲೇ ಇರೋರು ಇದು ಅಚೀವ್ ಆಗಲ್ಲ. ಸೊ ಅದಕ್ಕೆಲ್ಲ ಹ್ಯಾಂಡ್ ಫಂಕ್ಷನ್ ಬೇಕು ಅವರಿಗೆ, 2 ಕೈ ಸೇರಿಸಿ ಕೆಲಸ ಮಾಡಿಸ್ಬೇಕು. ಸೊ ಅದಕ್ಕೆ ಈ ಫೈನ್ ಮೋಟಾರ್ ಸ್ಕಿಲ್ಸ್ ಡೆವಲಪ್ ಮಾಡಕ್ಕೆ ಏನೇನು ಆಕ್ಟಿವಿಟೀಸ್ ಮಾಡಿಸ್ಬೇಕು ಮನೆಯಲ್ಲಿ ಅವರಿಗೆ, ನಮ್ಮ ಡೈಲಿ ಕೆಲಸ. ಅದಕ್ಕೆ ಸೆಪರೇಟ್ ಏನು ಆಟ ಸಾಮಾನು ಏನು ಬೇಡ, ಇದು ಸಾಧನ ಏನು ಬೇಡ. ಡೈಲಿ ಅವರು ಯೂಸ್ ಮಾಡೋ ಆಟ ಸಾಮಾನು, ಟಾಯ್ಸ್ ಅನ್ನು ಯೂಸ್ ಮಾಡಿ ಅವರಿಗೆ ಹೇಗೆ ಅದು ಸ್ಕಿಲ್ಸ್ ಡೆವಲಪ್ ಆಗಬೇಕಂದ್ರೆ ಈಗ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ಫಸ್ಟ್ ಒಂದೊಂದಾಗಿ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಇದೆಲ್ಲ ನಮ್ಮ ಡೈಲಿ ನಮ್ಮ ಮನೆಯಲ್ಲಿ ಇರೋದು ಆಟ ಸಾಮಾನು ಇದೆಲ್ಲ ಒಂದೊಂದು. ಫಸ್ಟ್ ನಾನು ತೋರಿಸೋದು ಈ ಬಿಲ್ಡಿಂಗ್ ಬ್ಲಾಕ್ಸ್. ಬಿಲ್ಡಿಂಗ್ ಬ್ಲಾಕ್ಸ್ ಅಂದ್ರೆ ಇದೆಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ. ಮ್ಯಾಕ್ಸಿಮಮ್ ಒಂದು 50 ರೂಪಾಯಿಂದ 100 ರೂಪಾಯಿ ಒಳಗೆ ಬರುತ್ತೆ. ಇದೆಲ್ಲ ಮನೆಯಲ್ಲಿ ಇರಬೇಕು. ಯಾಕೆಂದ್ರೆ ಇದ್ರ ಬಹಳ ಯೂಸ್ ಇದೆ. ಯೂಸ್ ಅಂದ್ರೆ ಫಸ್ಟ್ ಅವರಿಗೆ ಏನ್ ಮಾಡ್ಬೇಕಿದ್ರಲ್ಲಿ ಎಲ್ಲ ಒಂದೊಂದು ಸೆಪರೇಟ್ ಆಗಿ ಕೆಳಗಡೆ ಹಾಕ್ಬೇಕು. ಕೆಳಗಡೆ ಹಾಕಿ ನೋಡಿದ್ರೆ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಪಿಂಕ್, ವೈಲೆಟ್, ಬ್ಲೂ, ಯೆಲ್ಲೋ ಕಲರ್ಸ್ ಇರುತ್ತೆ. ಇದು ಯಾಕೆಂದ್ರೆ ಅವರಿಗೆ ಸ್ವಲ್ಪ ಕಲರ್ ಕಾನ್ಸೆಪ್ಟ್ ಡೆವಲಪ್ ಆಗುತ್ತೆ ಇದಕ್ಕೆ. ಮತ್ತೆ ಡಿಫ್ರೆಂಟ್ ಸೈಜ್ ಇರುತ್ತೆ, ಸ್ವಲ್ಪ ದೊಡ್ಡದಿರುತ್ತೆ, ಸಣ್ಣದಿರುತ್ತೆ, ಹೀಗೆ ಡಿಫ್ರೆಂಟ್ ಸೈಜ್ ಇರಬೇಕು. ಹಾಗಾಗಿ ಅವರಿಗೆ ಡಿಫ್ರೆಂಟ್ ಹೋಲ್ಡಿಂಗ್ ಡೆವಲಪ್ ಆಗುತ್ತೆ. ಈಗ ಇದು ತಗೋಬೇಕಂದ್ರೆ ಅವರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಲ್ಡಿಂಗ್ ಇರಬೇಕು. ಇದು ತಗೋಬೇಕಂದ್ರೆ ಸ್ವಲ್ಪ ಅವರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಲ್ಡಿಂಗ್ ಇರಬೇಕು. ಸೊ ಇದೇನ್ ಮಾಡ್ಬೇಕು, ಅವ್ರಿಗೆ ಕೈಯಲ್ಲಿ ಕೊಟ್ಟು ಅವರೇ ಮಾಡಿಸ್ಬೇಕು. ಕರೆಕ್ಟ್ ಆಗಿ ಹೆಂಗೆ ತೆಗಿಬೇಕು ಮತ್ತೆ ಹೆಂಗೆ ಮಾಡಿಸ್ಬೇಕು ಅವರಿಗೆ. ಕೆಲವರಿಗೆ ಈ ಹೆಬ್ಬೆರಳು ಸೆಪರೇಟ್ ಆಗಲ್ಲ, ಹಿಂಗೆ ಆಗಲ್ಲ. ನೀವು ಅಬ್ಸರ್ವ್ ಮಾಡ್ತೀರಂದ್ರೆ ಈ ಹೆಬ್ಬೆರಳು ಹಿಂಗೆ ಸೆಪರೇಟ್ ಆಗಲ್ಲ. ಸೊ ಹಂಗಾಗಿ ಅವರು ಹಿಂಗೆ ತಗೊಂತಾರೆ, ಈ ಗ್ರಿಪ್ ಬರಲ್ಲ. ಇದು ಪಿನ್ಸರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಈ ಗ್ರಾಸ್ಪ್ ಡೆವಲಪ್ ಆಗಲ್ಲ. ಸೊ ಅವರಿಗೆ ಏನ್ ಮಾಡ್ಬೇಕು, ನೀವು ಸ್ವಲ್ಪ ಅಲ್ಲಿ ಸಪೋರ್ಟ್ ಕೊಡ್ಬೇಕು. ಅವರಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಟು ಇಲ್ಲಿ ರಿಸ್ಟ್ ಅಲ್ಲಿ ಹಿಂಗೆ ಸಪೋರ್ಟ್ ಕೊಟ್ಟು ಅವರಿಗೆ ತಗಿಸ್ಬೇಕು. ಎಷ್ಟು ಅವರು ಕೈ ಯೂಸ್ ಮಾಡ್ತಾರಂದ್ರೆ ಅಷ್ಟು ಅದು ಡೆವಲಪ್ ಆಗುತ್ತೆ ಸ್ಕಿಲ್ಸ್. ನೀವು ಮಾಡಿಸ್ಬೇಡ, ಮ್ಯಾಕ್ಸಿಮಮ್ ಅವರೇ ಯೂಸ್ ಮಾಡಿಸ್ಬೇಕು, ಆಕ್ಟಿವ್ ಆಗಿ ಅವರೇ ಯೂಸ್ ಮಾಡಿಸ್ಬೇಕು. ಹಾಗಾಗಿ ಆ ಸ್ಕಿಲ್ ಡೆವಲಪ್ ಆಗುತ್ತೆ. ಸೊ ಇದು ತಿರುಗಿ ಮಾಡಿಸ್ಬೇಕು. ಇದು ಡಿಫ್ರೆಂಟ್ ಕಲರ್ಸ್ ಇರಬೇಕು, ಡಿಫ್ರೆಂಟ್ ಸೈಜ್ ಇರಬೇಕು, ಡಿಫ್ರೆಂಟ್ ಶೇಪ್ ಇರಬೇಕು. ಇದು ನೋಡ್ತಿದ್ರೆ ಎಲ್ಲ ಒಂದೇ ಶೇಪ್ ಅಲ್ಲಿ ಇರುತ್ತೆ. ಒಂದು ರೆಕ್ಟಾಂಗಲ್, ಸ್ಕ್ವೇರ್ ಇರುತ್ತೆ, ಇದೇ ರೌಂಡ್ ಇರಬೇಕು, ಟ್ರಯಾಂಗಲ್ ಇರಬೇಕು. ಹಾಗಾಗಿ ಶೇಪ್ ಕಾನ್ಸೆಪ್ಟ್ ಬರುತ್ತೆ ಅವರಿಗೆ, ಕಲರ್ಸ್ ಗೊತ್ತಾಗುತ್ತೆ, ಶೇಪ್ ಕಾನ್ಸೆಪ್ಟ್ ಬರುತ್ತೆ, ಹ್ಯಾಂಡ್ ಫೈನ್ ಮೋಟಾರ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಇದಕ್ಕೆ ಬಹಳ ಯೂಸ್ ಇರುತ್ತೆ. ಇದರಲ್ಲಿ ಅವರು ಫ್ರೀ ಟೈಮ್ ಅಲ್ಲಿ ಫೋರ್ಸ್ ಮಾಡಬೇಡ, ಅದು ಯಾವಾಗ ಹುಷಾರಿದ್ದಾರೆ, ಯಾವಾಗ ಆಕ್ಟಿವ್ ಇದ್ದಾರೆ ಅಂದ್ರೆ ಅವಾಗ ಈ ಆಟ ಸಂಬಂಧ ಕೊಟ್ಟು ಅವರಿಗೆ ಆಟ ಆಡ್ತೀವಿ. ಇದು ಬಿಲ್ಡಿಂಗ್ ಬ್ಲಾಕ್ಸ್ ಹೆಂಗೆ ಯೂಸ್ ಮಾಡಬೇಕು. ನೆಕ್ಸ್ಟ್ ಇದು ನೋಡ್ತಿದ್ರೆ ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡೋದು ಬ್ಯಾಂಡ್, ರಬ್ಬರ್ ಬ್ಯಾಂಡ್, ಹೇರ್ ಬ್ಯಾಂಡ್, ರಬ್ಬರ್ ಬ್ಯಾಂಡ್. ಇದು ಬಹಳ ಚೀಪ್, ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಮನೆಯಲ್ಲಿ ಇಲ್ಲ, ಅವ್ರ ಮನೆಯಲ್ಲಿ ಇರುತ್ತೆ. ಇದು ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ಕೆಲವರಿಗೆ ಕೈಯಲ್ಲಿ ಸ್ಟ್ರೆಂತ್ ಇರಲ್ಲ, ಅವರಿಗೆ ಕೈ ಇದೆಲ್ಲ ಆಕ್ಷನ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ವೀಕ್ ಆಗಿರುತ್ತೆ, ಅವರಿಗೆ ಗ್ರಿಪ್ ಇರಲ್ಲ. ಅವರಿಗೆ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ಬೇಕಂದ್ರೆ ನಮಗೆ ದೊಡ್ಡ ಕೈ ಅಂದ್ರೆ ಒಂದು ವೆಯ್ಟ್ ತಗೊಂಡು ಕೆಲಸ ಮಾಡ್ಬೋದು, ಇದು ಎಕ್ಸರ್ಸೈಸ್ ಮಾಡ್ಬೋದು. ಬಟ್ ಸಣ್ಣ ಸಣ್ಣ ಬೆರಳಿಗೆ ಮಾಡಕ್ಕೆ ಆಗಲ್ಲ. ಅದಕ್ಕೆ ಈ ತರ ಒಂದು ಎಲಾಸ್ಟಿಕ್ ಬ್ಯಾಂಡ್ ಇರುತ್ತೆ, ರಬ್ಬರ್ ಬ್ಯಾಂಡ್ ತಗೊಂಡು
ಅವರಿಗೆ ಆಕ್ಟಿವಿಟೀಸ್ ಕೊಡ್ಬೇಕು. ಯಾವ ತರ ಆಕ್ಟಿವಿಟೀಸ್ ಅಂದ್ರೆ ಸ್ವಲ್ಪ ಹಿಂಗೆ ಆಗ್ಬೇಕು, ಒಂದು 2 ಬೆರಳಲ್ಲಿ ಹಿಂಗೆ ಆಗಿಬಿಟ್ಟು ಸ್ವಲ್ಪ ಅವರೇ ಹಿಂಗೆ ಮಾಡಿಸ್ಬೇಕು. ಹಿಂಗೆ ಮಾಡಿಸಿದ್ರೆ ಸ್ವಲ್ಪ ಇದು ಹೆಬ್ಬೆರಳು ಇದೆಲ್ಲ ಮಸಲೆಲ್ಲ ಸ್ಟ್ರೆಂತ್ ಡೆವಲಪ್ ಆಗುತ್ತೆ. ಮತ್ತೆ 2 ಬೆರಳಲ್ಲಿ ಹಿಂಗೆ ಆಗಿಬಿಟ್ಟು ಸೈಡ್ ಅಲ್ಲಿ ಹಿಂಗೆ ಮಾಡಿಸ್ಬೇಕು. ಇದೊಂದು ಎಕ್ಸಸೈಸ್. ಮತ್ತೆ ಎಲ್ಲ ಬೆರಳಲ್ಲಿ ಹಿಂಗೆ ಆಗಿಬಿಟ್ಟು ಹಿಂಗೆ ಮಾಡಿಸ್ರಿ. ಸೊ ಈ ಎಕ್ಸಸೈಸ್ ಎಲ್ಲ ಮಾಡ್ತಾರಂದ್ರೆ ಸ್ವಲ್ಪ ಓವರ್ ಆಲ್ ಅದು ಗ್ರಿಪ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಅವರಿಗೆ ಕಂಟ್ರೋಲ್ ಬರುತ್ತೆ ಮತ್ತೆ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಎರಡು ಬೇಕು ಅವ್ರಿಗೆ. ಕೆಲಸ ಮಾಡ್ಬೇಕಂದ್ರೆ ಕೈಯಲ್ಲಿ ಕಂಟ್ರೋಲ್ ಇರಬೇಕು ಮತ್ತೆ ಸ್ಟ್ರೆಂತ್ ಇರಬೇಕು. ಸೊ ಈ ತರ ಆಕ್ಟಿವಿಟೀಸ್ ಅವರಿಗೆ ಜಾಸ್ತಿ ಮಾಡಿಸ್ಬೇಕು. ಇದು ಬಹಳ ಚೀಪ್, ಇದು ಎಲ್ಲ ಮನೆಗೆ ಇರುತ್ತೆ. ಇದು ನೀವು ಯೂಸ್ ಮಾಡಬಹುದು. ಇದು ರಬ್ಬರ್ ಬ್ಯಾಂಡ್. ನೆಕ್ಸ್ಟ್ ಬಾಲ್, ಇದೆಲ್ಲ ನೋಡಿರ್ಬೋದು. ಸ್ಮೈಲಿ ಬಾಲ್, ಸ್ಪಾಂಜ್ ಬಾಲ್ ಅಂತ ಹೇಳ್ತಾರೋ. ಇದು ತಗೊಂಡು ಅವರಿಗೆ ಸ್ವಲ್ಪ ಎಕ್ಸಸೈಸ್ ಮಾಡಿಸ್ಬೇಕು. ಎಕ್ಸಸೈಸ್ ಸಿಂಪಲ್ ಎಕ್ಸಸೈಸ್. ಯಾಕಂದ್ರೆ ಮಕ್ಕಳಂದ್ರೆ ಸುಮ್ಮನೆ ಎಕ್ಸಸೈಸ್ ಕೈ ಮಾಡಿಸಿದ್ರೆ ಮಾಡಿಸಲ್ಲ. ಏನಂದ್ರೆ ಒಂದು ಆಟ ಸಾಮಾನು ಬೇಕು ಅವರಿಗೆ. ಈ ತರ ಸ್ಮೈಲಿ ಬಾಲ್ ಅಂದ್ರೆ ಸ್ವಲ್ಪ ಅವರಿಗೆ ಒಂದು ಆಟ ಆಡ್ಬಿಟ್ಟು ಮತ್ತೆ ಅದು ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಇದು ಕೊಟ್ಟು ಅವರಿಗೆ ಕೈಯಲ್ಲಿ ಕೊಟ್ಟು ಫಸ್ಟ್ ಹಿಂಗೆ ಎಲ್ಲ ಕೈ ಪೂರ್ತಿ ಯೂಸ್ ಮಾಡಿ ಹಿಂಗೆ ಪ್ರೆಸ್ ಮಾಡಕ್ಕೆ ಹೇಳಿ. ಕೆಲವರಿಗೆ ಇಷ್ಟು ಶಕ್ತಿ ಇರಲ್ಲ, ಅದು ಸ್ವಲ್ಪ ಅದು ಬರ್ತಾ ಅದು ಡೆವಲಪ್ ಆಗುತ್ತೆ. ಫಸ್ಟ್ ಹಿಂಗೆ ಮಾಡಿಸ್ರಿ, ಎಲ್ಲ ಪೂರ್ತಿ ಎಲ್ಲ ಬೆರಳು ಹಾಕಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಹೀಗೆ ಹೆಬ್ಬೆರಳು ಕೆಳಗೆ ಎಲ್ಲ ಬೆರಳು ಮೇಲೆ ಈ ತರದ ಮಾಡಿಸ್ಬೇಕು. ಇದು ಒಂದು ಮಾಡಿಸ್ಬೇಕು. ಮತ್ತೆ ಬೆರಳು ಅಷ್ಟೇ, 2 ಬೆರಳು ಅಷ್ಟೇ ಯೂಸ್ ಮಾಡಿ ಸ್ವಲ್ಪ ಇದು ಮಾಡಿಸಿದ್ರೆ ಪಿಂಚ್ ಸ್ಟ್ರೆಂತ್ ಅಂತ. ಪಿಂಚ್ ಅಂದ್ರೆ ಒಂದು ಪೆನ್ ಹಿಡಿಬೇಕಂದ್ರೆ, ಬರೆಯಕ್ಕೆ ಪೆನ್ ಹಿಡಿಬೇಕಂದ್ರೆ ಈ ಸ್ಟ್ರೆಂತ್ ಬೇಕು. ಪೆನ್ ಹಿಡಿಯಕ್ಕೆ ಫಾರ್ ಎಕ್ಸಾಂಪಲ್ ಹಿಂಗೆ ಹಿಡಿಬೇಕು. ಅವರು ಒಂದು ಪೆನ್ ಇಟ್ಕೊಂಡು ಬರಿಬೇಕಂದ್ರೆ ಈ ಸ್ಟ್ರೆಂತ್ ಇರ್ಬೇಕು. ಈ ಸ್ಟ್ರೆಂತ್ ಇಲ್ಲಂದ್ರೆ ಅವ್ರಿಗೆ ಗ್ರಿಪ್ ಸಿಗಲ್ಲ, ಬರೆಯಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಅವರಿಗೆ ಈ ತರ ಬಾಲ್ ತಗೊಂಡು 2 ಬೆರಳಲ್ಲಿ, ಈ ಬಾಲ್ ಡಿಫ್ರೆಂಟ್ ಸೈಜ್ ಸಿಗುತ್ತೆ, ಡಿಫ್ರೆಂಟ್ ಸೈಜ್ ಇರುತ್ತೆ. ಅದು ನಿಮ್ದು ಸರ್ಜಿಕಲ್ ಅಂಗಡಿ ಹೋಗ್ತಂದ್ರೆ ಅದಕ್ಕೆ ಎಕ್ಸಸೈಸ್ ಬಾಲ್ ಅಂತ ಕೇಳಿ 3 ಸೈಜ್ ಬರುತ್ತೆ. ಲಾರ್ಜ್, ಮೀಡಿಯಂ, ಸ್ಮಾಲ್ ಅಂತ ಇರುತ್ತೆ. ಒಂದೊಂದು ಸೈಜ್ ಅವ್ರ ಕೈಯಲ್ಲಿ ಕೊಟ್ಟು ಹಿಂಗೆ ಪ್ರೆಸ್ ಮಾಡಕ್ಕೆ ಹೇಳ್ತೀವಿ. ನಿಧಾನ ಅವರು ಹಿಂಗೆ ಪ್ರೆಸ್ ಮಾಡಬೇಕು. ಇದು ಪಿಂಚ್ ಸ್ಟ್ರೆಂತ್ ಡೆವಲಪ್ ಆಗುತ್ತೆ ಅವರಿಗೆ. ಅದು ಬಹಳ ಇಂಪಾರ್ಟೆಂಟ್. ಯಾಕೆ ಬರೆಯೋದಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ. ಈವನ್ ಬಟನ್ ಹಾಕೋದು ಇದೆಲ್ಲ ಅವ್ರಿಗೆ ಸ್ಟ್ರೆಂತ್ ಬರುತ್ತೆ. ಇದು ಬಾಲ್ ಯೂಸ್ ಮಾಡಿ ಮಾಡೋದು ಈ ಎಕ್ಸಸೈಸ್. ನೆಕ್ಸ್ಟ್ ಇದು ಕನ್ನಡ ಏನಂತ ಗೊತ್ತಿಲ್ಲ, ನಮ್ದು ಹುಂಡಿಲ್ ಅಂದ್ರೆ ಹೇಳ್ತಾರೋ. ಇದರಿಂದ ಇದು ಸೇವಿಂಗ್ ಕಾನ್ಸೆಪ್ಟ್. ಯಾಕಂದ್ರೆ ಕಾಯಿನ್ಸ್ ತಗೊಂಡು, ಫಾರ್ ಎಕ್ಸಾಂಪಲ್ ಕಾಯಿನ್ಸ್ ಇರುತ್ತೆ, ಇದು ಹುಂಡಿಲ್ ಇರುತ್ತೆ. ಅವರಿಗೆ ಸೇವಿಂಗ್ಸ್ ಇದು ಡೆವಲಪ್ ಆಗುತ್ತೆ ಅವರಿಗೆ, ಮತ್ತೆ ಮನಿ ಕಾನ್ಸೆಪ್ಟ್ ಡೆವಲಪ್ ಆಗುತ್ತೆ. ಈ ತರ ಕಾಯಿನ್ಸ್ ತಗೊಂಡು ಅವ್ರಿಗೆ ಒಂದೊಂದು ಬೆರಳಿಗೆ ತಗೊಂಡು ಇದರಲ್ಲಿ ಹಾಕ್ಸ್ಬೇಕು. ಈ ಕಾಯಿನ್ಸ್ ಅಂದ್ರೆ ಡಿಫರೆಂಟ್ ಸೈಜ್ ಆಫ್ ಕಾಯಿನ್ಸ್ ಇದೆ. 2 rupees ಕಾಯಿನ್ಸ್, 1 rupee, 5 rupees ಕಾಯಿನ್ಸ್, ಎಲ್ಲ ಕಾಯಿನ್ ಯೂಸ್ ಮಾಡಿ ಅವರಿಗೆ ಹಾಕ್ಸ್ಬೇಕು. ಅದು ಯಾಕಂದ್ರೆ ವ್ಯತ್ಯಾಸ ಅವರಿಗೆ ಡಿಫರೆಂಟ್ ವೆಯ್ಟ್ ಗೊತ್ತಾಗುತ್ತೆ. ವೆಯ್ಟ್ ಅಂದ್ರೆ ನಮ್ಗೆ ಒಂದೊಂದು ವೆಯ್ಟ್, ಫಾರ್ ಎಕ್ಸಾಂಪಲ್ ಇದು 1 rupee ಕಾಯಿನ್ ಒಂದಿದೆ, 2 rupee ಕಾಯಿನ್ ಒಂದಿದೆ. 2 ಸ್ವಲ್ಪ ವ್ಯತ್ಯಾಸ ಇರುತ್ತೆ, ವೆಯ್ಟ್ ವ್ಯತ್ಯಾಸ ಇರುತ್ತೆ. ಇದು ಸ್ವಲ್ಪ ಲೈಟ್ ವೆಯ್ಟ್ ಆಗುತ್ತೆ, ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುತ್ತೆ. ಇದು 5 ರೂಪಾಯಿ ಕಾಯಿನ್ ಅಂದ್ರೆ ಇನ್ನು ಸ್ವಲ್ಪ ವೆಯ್ಟ್ ಇರುತ್ತೆ. ಅದು ಡಿಫರೆಂಟ್ ಮಸಲ್ ಅವರಿಗೆ ಡೆವಲಪ್ ಆಗುತ್ತೆ, ಸ್ಟ್ರೆಂತ್ ಡೆವಲಪ್ ಆಗುತ್ತೆ. ಹಾಗಾಗಿ ಡಿಫರೆಂಟ್ ಟೈಪ್ಸ್ ಆಫ್ ಕಾಯಿನ್ಸ್ ಹಿಂಗೆ ಹಾಕಿಬಿಟ್ಟು ಅವರಿಗೆ ಸ್ವಲ್ಪ ತೆಗಿಸಿ ಮತ್ತೆ ಇಲ್ಲಿ ಹಾಕ್ಸ್ಬೇಕು. ಕೆಲವರಿಗೆ ಏನು ಕಷ್ಟ ಇರುತ್ತೆ, ಈಗ ತಗೊಳ್ಳಿಕ್ಕೆ ಬರಲ್ಲ, ಅವ್ರಿಗೆ ಬಹಳ ಕಷ್ಟಪಡ್ತಾವ್ರು. ಹಾಗಾಗಿ ನೀವು ಏನ್ ಮಾಡ್ಬೇಕು, ಸ್ವಲ್ಪ ಹಿಂಗೆ ತೆಗೆಸ್ಕೊಡ್ಬೇಕು. ಇಲ್ಲಿ ಸ್ವಲ್ಪ ಗೇಟ್ ಅಂದ್ರೆ ಅವ್ರಿಗೆ ಹಿಂಗೆ ತಗೋಕ್ಕೆ ಈಸಿ ಆಗುತ್ತೆ. ಕೆಲವರು ಹಿಂಗೆ ತಗೋತವ್ರು ಈ ಗ್ರಿಪ್ ನಾನು ಹೇಳ್ತಿಲ್ಲ, ಈ ಹೆಬ್ಬೆರಳು ಹಿಂಗೆ ಸೆಪರೇಟ್ ಆಗಲ್ಲ ಅವ್ರಿಗೆ, ಹಿಂಗೆ ಒತ್ತಿ ಇರ್ತೀನಿ. ಸೊ ಅವರಿಗೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಜಾಸ್ತಿ ತಗಿಸ್ಬೇಕು. ಹೀಗಾಗಿ ಅವರಿಗೆ ಫೈನ್ ಮೋಟಾರ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಡಿಫ್ರೆಂಟ್ ವೆಯ್ಟ್ ಹಂಗೆ ಗೊತ್ತಾಗಬೇಕು. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಯಿನ್ಸ್ ಹಾಕಿ ಅವರಿಗೆ ಮಾಡಿಸ್ಬೇಕು. ಇದು ಫೈನ್ ಮೋಟಾರ್ ಸ್ಕಿಲ್ಸ್ಗೆ. ನೆಕ್ಸ್ಟ್ ಇದು ಎಲ್ಲರೂ ನೋಡಿರ್ಬೋದು, ನಮ್ ಸೆಂಟ್ರಲ್ಲಿ ಬಂದ್ರೆ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಇದು ರಿಂಗ್ ಸೆಟ್ ಅಂತ ಹೇಳ್ತಾರೆ, ರಿಂಗ್ಸ್ ವಿತ್ ಸ್ಟ್ಯಾಂಡ್. ಇದು ಎಲ್ಲಿ ಸಿಗುತ್ತೆ ಅಂದ್ರೆ ಎಲ್ಲ ಕೇಳ್ತಾರೋ. ಈಗ ಎಲ್ಲ ಇದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಿಗುತ್ತೆ, ಮತ್ತೆ ಬಿಗ್ ಬಜಾರ್ ಅಲ್ಲಿ ಇರುತ್ತೆ. ಇದು ಒಂದು 200 ಒಳಗೆ ಬರುತ್ತೆ. ಇದು ಬಹಳ ಯೂಸ್ಫುಲ್. ಯಾಕೆಂದ್ರೆ ಇದು ನೋಡಿದ್ರೆ ಡಿಫರೆಂಟ್ ಕಲರ್ಸ್ ಆಫ್ ರಿಂಗ್ಸ್ ಇದೆ, ಮತ್ತೆ ಒಂದು ಸ್ಟ್ಯಾಂಡ್ ಇರುತ್ತೆ. ಹಾಗಾಗಿ ಡಿಫರೆಂಟ್ ಸೈಜ್ ಇರುತ್ತೆ, ದೊಡ್ಡದೊಂದು ಸಣ್ಣದು ಬೇರೆ, ಡಿಫರೆಂಟ್ ಸೈಜಸ್ ಇರುತ್ತೆ. ಸೊ ಇದು ಯಾಕೆ ಯೂಸ್ ಮಾಡ್ತಾರಂದ್ರೆ, ಫಸ್ಟ್ ಕಲರ್ ಕಾನ್ಸೆಪ್ಟ್ ಬರುತ್ತೆ, ಮತ್ತೆ ಅವರ ಹ್ಯಾಂಡ್ ಐ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ.
ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ ಅವರಿಗೆ, ಫೈನ್ ಮೋಟಾರ್ ಕಂಟ್ರೋಲ್ ಅವರಿಗೆ ಇಂಪ್ರೂವ್ ಆಗುತ್ತೆ. ರೀಚಿಂಗ್ ಹೇಳ್ತೀವಿ, ಸ್ವಲ್ಪ ಇಲ್ಲಿ ದೂರ ಆಗ್ತಂದ್ರೆ ಇಲ್ಲಿಂದು ಇಲ್ಲಿ ಆಗ್ತಾರಲ್ಲ, ಹಂಗಾಗಿ ರೀಚಿಂಗ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಸೊ ರೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್ ಮೋಟಾರ್ ಸ್ಕಿಲ್ಸ್ ಅಂದ್ರೆ ನಮ್ಗೆ ಚೆನ್ನಾಗಿ ಇದು ಬೆರಲ್ ಕೆಲಸ ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕು, ನಮ್ಗೆ ಶೋಲ್ಡರ್ ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕು, ಶೋಲ್ಡರ್ ಸ್ಟ್ರೆಂತ್ ಡೆವಲಪ್ ಆಗುತ್ತೆ ರೀಚಿಂಗ್ ಆಕ್ಟಿವಿಟೀಸ್ ಮಾಡುವಾಗ. ಸೊ ಇದೆಲ್ಲ ಅವರಿಗೆ ಮಾಡಿಸ್ಬೇಕು. ಇದೆಲ್ಲರೂ ಗೊತ್ತಾಗುತ್ತೆ, ನಾನು ಏನಂತ ಅವಶ್ಯ ಇಲ್ಲ. ಏನ್ ಮಾಡ್ಬೇಕಿದು ಕರೆಕ್ಟ್ ಅವರಿಗೆ ಸೈಜ್ ನೀವು ಕೆಳಗಡೆ ಹಾಕಿಬಿಟ್ಟು ಅವರೇ ನೀವು ಮಾಡಿಸ್ಬೇಕು, ಅವರೇ ತಗಿಸ್ಬೇಕು. ಇದು ದೊಡ್ಡದು ನೋಡಿದ್ರೆ ಅವರಿಗೆ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಯಾವ ದೊಡ್ಡದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಬುದ್ಧಿ ಕಡಿಮೆ ಅಂದ್ರೆ ಅವರಿಗೆ ಇದು ಕಾನ್ಸೆಪ್ಟ್ ಗೊತ್ತಾಗಿಲ್ಲ, ಹಾಗಾಗಿ ನೀವು ಅವರಿಗೆ ತಿರುಗಿ ರಿಪೀಟೆಡ್ ಪ್ರಾಕ್ಟೀಸ್ ಕೊಡ್ಬೇಕು, ಹಂಗಾಗಿ ಅವ್ರ ಸ್ಕಿಲ್ ಡೆವಲಪ್ ಆಗಿರುತ್ತೆ. ಕಾಗ್ನಿಷನ್ ಚೆನ್ನಾಗಿದ್ರೆ ಅವ್ರು ಬೇಗ ತಗೊಂಡಿಗೆ ಆಗ್ತಾರೆ. ಬಟ್ ಸ್ವಲ್ಪ ಬುದ್ಧಿ ಕಡಿಮೆ ಇದೆ ಅವರಿಗೆ, ನೀವು ತಿರುಗಿ ಮಾಡಿಸ್ಬೇಕು. ಒಂದೇ ಟೈಮಲ್ಲಿ ಅವರಿಗೆ ಮಾಡಿಸಲ್ಲ, ಅವರಿಗೆ ರಿಪೀಟೆಡ್ ಪ್ರಾಕ್ಟೀಸ್ ಬೇಕು, ಹಾಗಾಗಿ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಇದು ಸ್ವಲ್ಪ ಫಸ್ಟ್ ಸ್ವಲ್ಪ ಹತ್ರ ಆಗಿ ಬರ್ರಿ, ಹತ್ರ ಆಗಿದ್ರೆ ಸ್ವಲ್ಪ ಅಷ್ಟು ಕಷ್ಟ ಇರಲ್ಲ, ಹಿಂಗೆ ತಗೊಂಡು ಹಿಂಗೆ ಹಾಕ್ತಾರೋ. ಆಮೇಲೆ ಸ್ವಲ್ಪ ದೂರ ಆಗಿದ್ರೆ ಸ್ವಲ್ಪ ಅವ್ರು ಮುಂದ್ಗಡೆ ಬರ್ಬೇಕು, ಮುಂದ್ಗಡೆ ಬಂದು ಮತ್ತೆ ಹಾಕ್ಬೇಕು. ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾದ್ರೆ ಇನ್ನು ಸ್ವಲ್ಪ ಡೆವಲಪ್ ಆಗುತ್ತೆ, ಸ್ವಲ್ಪ ಹೈಟ್ ಜಾಸ್ತಿ ಮಾಡಿಸ್ಬೇಕು. ಹೈಟ್ ಜಾಸ್ತಿ ಆಗಿ ಅವ್ರಿಗೆ ಹಿಂಗೆ ಮಾಡಿಸ್ಬೇಕು, ಹಂಗಾಗಿ ಅವರಿಗೆ ಸ್ವಲ್ಪ ರೀಚಿಂಗ್ ಸ್ಕಿಲ್ಸ್, ಹ್ಯಾಂಡ್ ಸ್ಟ್ರೆಂತ್, ಕೋಆರ್ಡಿನೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಇದು ರೇಂಜ್ ಸೆಟ್ ಹೆಂಗೆ ಯೂಸ್ ಮಾಡಬೇಕು ಇದು ಎಲ್ಲರ ಮನೆಯಲ್ಲಿ ಇರಬೇಕು. ಇದು ಲರ್ನಿಂಗ್ ಆಸ್ ವೆಲ್ as ಮೋಟಾರ್ ಸ್ಕಿಲ್ಸ್ ಎರಡು ಯೂಸ್ ಆಗುತ್ತೆ. ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಸ್ ವೆಲ್ as ಮೋಟಾರ್ ಡೆವಲಪ್ಮೆಂಟ್ ಎರಡು ಅದು ಯೂಸ್ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಲಾಸ್ಟ್ ಆಕ್ಟಿವಿಟೀಸ್ ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ. ಇದಂದ್ರೆ ನಮ್ಮ ಮನೆಯಲ್ಲಿ ಕಾಮನ್ ಆಗಿರೋದು ಕ್ಲಿಪ್ ಎಲ್ಲರ ಮನೆಯಲ್ಲಿ ಇರ್ತಿರೋ ಈ ಕ್ಲಿಪ್ ಚೆನ್ನಾಗಿ ಯೂಸ್ ಮಾಡ್ಬೇಕಂದ್ರೆ ಇದು ಸ್ವಲ್ಪ ಟೈಟ್ ಇರುತ್ತೆ ಅವರಿಗೆ. ಇದು ಹೇಗೆ ಯೂಸ್ ಮಾಡ್ಬೇಕು ಅವರಿಗೆ, ನಾನು ಒಂದು ಸ್ಕೇಲ್ ಇಲ್ಲ ರೂಲರ್ ತಗೊಂಡು ಅವರೇ ಈ ಕ್ಲಿಪ್ ಹಿಂಗ ಹಾಕಿಸ್ಬೇಕು. ನಾವು ಪಿಂಚ್ ಟ್ರೀ ಅಂದ್ರೆ ಹೇಳ್ತೀವಿ, ಪಿಂಚ್ ಟ್ರೀ ಅಂದ್ರೆ ಒಂದೊಂದು ಕ್ಲಿಪ್ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹಿಂಗ ಹಾಕಿಸ್ಬೇಕು, ಮತ್ತೆ ಅವರೇ ತರಿಸ್ಬೇಕು. ಫಸ್ಟ್ ಸ್ವಲ್ಪ ಕಷ್ಟ ಇದೆ, ಯಾಕಂದ್ರೆ ಸ್ವಲ್ಪ ಸ್ಟ್ರೆಂತ್ ಬೇಕು. ನಾನು ಹೇಳ್ತಿಲ್ಲ, ಪಿಂಚ್ ಸ್ಟ್ರೆಂತ್ ಬೇಕು, ಅದು ಸ್ವಲ್ಪ ಕಡಿಮೆ ಇರೋರು ಇದು ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಸ್ಟ್ರೆಂತ್ ಡೆವಲಪ್ ಆದ್ಮೇಲೆ ಅವರಿಗೆ ಇದೆಲ್ಲ ಕ್ಲಿಪ್ಸ್ ಆಕ್ಟಿವಿಟೀಸ್ ಎಲ್ಲ ಕೊಡ್ಬೇಕು, ಹಾಕ್ಸೋದು ಮತ್ತೆ ತರಿಸೋದು ಏನ್ ಮಾಡಿಸ್ಬೇಕು. ಇದು ಸ್ವಲ್ಪ ಹೈಟ್ ಜಾಸ್ತಿ ಮಾಡ್ಬೇಕು, ಹಿಂಗೆ ಸೈಡ್ ಅಲ್ಲಿ ಹಾಕ್ಸ್ಬೇಕು, ಇಲ್ಲ ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಮಾಡಿಸ್ಬೇಕು. ಇದೆಲ್ಲ ಆಕ್ಟಿವಿಟೀಸ್ ಫಸ್ಟ್ ಕುತ್ಕೊಂಡು ಮಾಡಿಸ್ರಿ, ಅದು ಸ್ವಲ್ಪ ಈಸಿ. ಆಮೇಲೆ ಅವ್ರು ನಿಲ್ಸಿ ಮಾಡಿಸ್ಬೇಕು. ನಿಂತ್ಕೊಂಡು ಮಾಡಿದ್ರಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅವರಿಗೆ ಇಲ್ಲಿ ಸ್ವಲ್ಪ ದೂರಲ್ಲಿ ಆಗ್ರಿ, ಇಲ್ಲಿ ಹಾಕ್ಸಿದ್ರೆ ಏನ್ ಮಾಡ್ಬೇಕು, ಅವರು ವೆಯ್ಟ್ ಶಿಫ್ಟ್ ಮಾಡಿ ಹಿಂಗ್ ಹಾಕ್ಸ್ಬೇಕು. ಹಾಗಾಗಿ ಟೋಟಲ್ ಬಾಡಿ ಅವ್ರ ಕಂಟ್ರೋಲ್ ಡೆವಲಪ್ ಆಗುತ್ತೆ. ಆಮೇಲೆ ರೀಚಿಂಗ್ ಸ್ಕಿಲ್ಸ್, ಫೈನ್ ಮೋಟಾರ್ ಸ್ಕಿಲ್ಸ್ ಎರಡು ಡೆವಲಪ್ ಆಗುತ್ತೆ. ಹಾಗಾಗಿ ಈ ಸೈಡು ಮತ್ತೆ ಮುಂದ್ಗಡೆ ಹಿಂಗೆ ಹಿಂದ್ಗಡೆ ತಿರುಗಿ ಹಿಂಗೆ ಮಾಡಿಸೋದು, ಹಿಂಗೆಲ್ಲ ಆಕ್ಟಿವಿಟೀಸ್ ಕೊಡ್ತೀರಂದ್ರೆ ಅವ್ರ ಓವರ್ ಆಲ್ ಬಾಡಿ ಡೆವಲಪ್ಮೆಂಟ್, ಓವರ್ ಆಲ್ ಮೋಟಾರ್ ಡೆವಲಪ್ಮೆಂಟ್ ಅದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ಇದು ನಮ್ಮ ಮನೆಯಲ್ಲಿ ಡೈಲಿ ಅದು ಚೀಪೆಸ್ಟ್ ಮೆಟೀರಿಯಲ್ಸ್ ಇದೆಲ್ಲ ಯೂಸ್ ಮಾಡಿ ಅವರಿಗೆ ಫೈನ್ ಮೋಟಾರ್ ಸ್ಕಿಲ್ಸ್ ನೀವು ಟ್ರೈನಿಂಗ್ ಕೊಡಬೇಕು. ಸೊ ಮೇನ್ ನೀವು ನೋಡೋದು ಮದುವೆ ಮಕ್ಕಳಿಗೆ, ಸಣ್ಣ ಪಾಪಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ನೀವು ಮಾಡಿದ್ರೆ ಮಾಡಲ್ಲ. ಅವ್ರಿಗೆ ಸ್ವಲ್ಪ ವೆರೈಟೀಸ್ ಬೇಕು, ಎಲ್ಲ ಆಕ್ಟಿವಿಟೀಸ್ ಸ್ವಲ್ಪ ವೆರೈಟೀಸ್ ಬೇಕು. ಹಿಂಗೆ ವೆರೈಟೀಸ್ ಆಫ್ ಟಾಯ್ಸ್ ನೀವು ತಗೊಂಡು ಅವ್ರಿಗೆ ಜಾಸ್ತಿ ಆಟ ಆಡಿಸಿ. ಸುಮ್ಮನೆ ನೀವು ಕೈ ತಗೊಂಡು ಮಾಡಿಸು, ನೀವು ಮಾಡಿಸಲ್ಲ, ನೀವು ಮಾಡಿಸಂದ್ರೆ ಅದು ಯೂಸ್ ಆಗಿಲ್ಲ. ಸೊ ಈ ತರ ಆಕ್ಟಿವಿಟಿ ಓರಿಯೆಂಟೆಡ್, ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಕೊಡ್ತೀರಂದ್ರೆ ಬೇಗ ಅವರಿಗೆ ಬೆಳವಣಿಗೆ ಆಗ್ತದೆ. ಇದೆಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರಿಗೆ ಪ್ರಿಪೇರ್ ಮಾಡಬೇಕು, ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು, ಸ್ವಲ್ಪ ಮೇಲೆ ಒಂದು 3-4 ವಯಸ್ಸು ಆಗಿದೆ ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಅವ್ರಿಗೆ ಬರಿಬೇಕು, ಅವರಿಗೆ ಕಾನ್ಸೆಪ್ಟ್ ಎಲ್ಲ ಓದಾಗಬೇಕು. ಸೊ ಇದೆಲ್ಲ ಜಸ್ಟ್ ಪ್ರಿಪೇರಿಂಗ್ ದ ಚೈಲ್ಡ್ ಟು ಸ್ಕೂಲ್. ಅರ್ಥ ಆಯ್ತಲ್ಲ? ಓಕೆ, ಈಗ ನಮ್ಮ ಕೊಳ್ಳಿಗೊಬ್ರು ಇದ್ದಾರೋ ಅವ್ರು ಕಂಟಿನ್ಯೂ ಮಾಡ್ತಾರೋ. ಸೊ ಸಾಕಿದು ನೆಕ್ಸ್ಟ್ ಸೆಷನ್ ಅಲ್ಲಿ ಬೇರೆ ಒಂದು ಆಕ್ಟಿವಿಟೀಸ್ ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಧನ್ಯವಾದ.